ಹುಬ್ಬಳ್ಳಿ ಹೊರವಲಯದ ಗೊಬ್ಬೂರು ಕ್ರಾಸ್ನಲ್ಲಿ ಟಿಟಿ ತಗ್ಗಿಗೆ ನುಗ್ಗಿದೆ. ಮೊಣಕಾಲುದ್ದ ನೀರು ನಿಂತಿದ್ದು ವಾಹನ ಸವಾರರು ಪರದಾಡಿದ್ರು. ಕೂಡಲೇ ಪ್ಯಾಸೆಂಜರ್ಸ್ ಹೊರಬಂದಿದ್ದು ಅಪಾಯದಿಂದ ಪಾರಾಗಿದ್ದಾರೆ. ಮತ್ತೊಂದು ಕಡೆ ಶಿರೂರು ಪಾರ್ಕ್ನಲ್ಲಿ ರಸ್ತೆ ಮೇಲೆ ನೀರು ಹರಿದಿದೆ. ಇನ್ನೊಂದು ಕಡೆ ಹುಬ್ಬಳ್ಳಿಯ ಗಣೇಶನಗರ, ಆನಂದನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ಜನ ನೀರನ್ನು ಹೊರ ಹಾಕೋದಕ್ಕೆ ಪರದಾಡಿದ್ರು. ದಾವಣಗೆರೆಯಲ್ಲಿ ಗುಡುಗು ಸಹಿತ ಮಳೆಯಾಗಿದೆ. ತೆಂಗಿನ ಮರ ಹೊತ್ತಿ ಉರಿದಿದೆ. ದಾವಣಗೆರೆಯ ವಿನೋಬಾ ನಗರದ ಸೇಂಟ್ ಮೇರಿಸ್ ಶಾಲೆ ಬಳಿ ಘಟನೆ ನಡೆದಿದೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಕಮರಿ ಗ್ರಾಮದಲ್ಲಿ ಸಿಡಿಲಿನ ಹೊಡೆತಕ್ಕೆ ಎಮ್ಮೆಗಳು ಸಾವನ್ನಪ್ಪಿವೆ. ಮಹದೇವ್ ಕಲ್ಲಪ್ಪ ಕುರಂದವಾಡ ಅನ್ನೂರಿಗೆ ಸೇರಿದ ಎಮ್ಮೆಗಳು ಮೃತಪಟ್ಟಿವೆ. ಕಲಬುರಗಿ ಜಿಲ್ಲೆಯಲ್ಲಿ ವರುಣನ ಆರ್ಭಟ ನಿನ್ನೆ ಜೋರಾಗಿತ್ತು. ಚಿಂಚೋಳಿಯ ಸುಲೇಪೇಟ್ ಹಾಗೂ ಬೆನಕನಹಳ್ಳಿ ಗ್ರಾಮದಲ್ಲಿ ಮನೆಗೆ ನೀರು ನುಗ್ಗಿದೆ. ಮಳೆಯ ಅವಾಂತರಕ್ಕೆ ಗ್ರಾಮಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು ನೀರು ಪಾಲಾಗಿವೆ. ಬೆಳಗಾವಿ ಜಿಲ್ಲೆ ಗೋಕಾಕ ನಗರದಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ತುಂಬಿ ಹರಿತಾ ಇದ್ದ ಚರಂಡಿಯಲ್ಲಿ ವ್ಯಕ್ತಿ ಕೊಚ್ಚಿ ಹೋಗಿದ್ದಾನೆ. ಗೊಲ್ಲರವಣಿ ನಿವಾಸಿ ಕಾಶಪ್ಪ ಶಿರಟ್ಟಿ ಚರಂಡಿಗೆ ಬಿದ್ದಿದ್ದು ಗೋಕಾಕ್ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಜೆಸಿಬಿಯಿಂದ ಫುಟ್ಪಾತ್ ತೆರವುಗೊಳಿಸಿ ಶೋಧ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ. ಕಳೆದ ಅರ್ಧ ಗಂಟೆಯಿಂದ ಭಾರೀ ಮಳೆ ಸುರಿದಿದೆ. ಕೋಟೆಕೆರೆ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮಳೆಯಿಂದಾಗಿ ರಸ್ತೆ ಮೇಲೆ ನೀರು ನಿಂತ ಪರಿಣಾಮ ಸವಾರರು ಪರದಾಟ ನಡೆಸಿದರು. ಚಿಕ್ಕೋಡಿಯಲ್ಲಿ ಬಿಸಿಲಿಂದ ಬೇಸತ್ತ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಚಿಕ್ಕೋಡಿ ಸಂಕೇಶ್ವರ ನಿಪ್ಪಾಣಿಯಲ್ಲಿ ಅರ್ಧ ಗಂಟೆ ಮಳೆ ಸುರಿಯಿತು. ಮಳೆಯಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಗದಗದ ಮುಂಡರಗಿ ತಾಲೂಕಿನ ಡಂಬಳ ವ್ಯಾಪ್ತಿಯಲ್ಲಿ ವರುಣ ಆರ್ಭಟಿಸಿದ್ದಾನೆ. ಡಂಬಳ, ಕುಂದಾಪುರ, ಕಪ್ಪತಗುಡ್ಡ, ಡೋಣಿ ಗ್ರಾಮದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಳೆಯಾಗಿದೆ. ಜಮೀನುಗಳು ಕೆರೆಯಂತಾಗಿವೆ. ಬೆಂಗಳೂರಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಒಂದೇ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಬೆಂಗಳೂರಿನಾದ್ಯಂತ 27 ಕಡೆ ಮರಗಳು ಧರೆಗುರುಳಿವೆ. ಒಟ್ಟು 94 ಕಡೆ ಮರದ ಕೊಂಬೆಗಳು ಬಿದ್ದಿರೋ ಮಾಹಿತಿ ಇದೆ. ನಿನ್ನೆ ಸಂಜೆ ನಗರದಲ್ಲಿ ಒಟ್ಟು 30 ಎಂಎಂನಷ್ಟು ಮಳೆ ಸುರಿದಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಇವತ್ತು ಮಳೆ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನೀರು ನಿಂತು ಜನ ಪರದಾಡಿದ್ರು. ಕಸ ತುಂಬಿಕೊಂಡು ಚರಂಡಿಗಳು ಬ್ಲಾಕ್ ಆದ ಪರಿಣಾಮವಾಗಿ ಬಸ್ ನಿಲ್ದಾಣ ಜಲಾವೃತಗೊಂಡಿದ್ದು ಅದೇ ನೀರಲ್ಲಿ ಪ್ರಯಾಣಿಕರು ನಡ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ಎದುರಾಗಿತ್ತು. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಅಲ್ಲೂ ನೀರು ನಿಂತು ಅವಾಂತರ ಸೃಷ್ಟಿಯಾಗಿದೆ. ಫ್ಲೈಓವರ್ ಮೇಲೆ ನೀರು ನಿಂತಿರೋ ಪರಿಣಾಮ ವಾಹನ ಸವಾರರು ಪರದಾಡುವಂತಾಗಿದೆ.
ನಾಗಾವರ ಹೆಬ್ಬಾಳ ಮುಖ್ಯ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಜಲಾವೃತವಾಗಿದೆ. ರಸ್ತೆಯ ತುಂಬೆಲ್ಲ ನೀರಿದ್ರೂ ಬಸ್ ಚಾಲಕ ನೀರಲ್ಲೇ ಬಸ್ ಅನ್ನು ಚಲಾಯಿಸಿದ್ದಾನೆ. ಇದರಿಂದಾಗಿ ಬಸ್ನ ಒಳಗೆ ನೀರು ನುಗ್ಗಿದೆ. ಕಾವೇರಿ ಜಂಕ್ಷನ್ ಬಳಿ ಮರದ ಕೊಂಬೆ ಮುರಿದು ಬಿದ್ದಿದೆ. ವಿಂಡ್ಸರ್ ಮ್ಯಾನರ್ ಅಂಡರ್ ಪಾಸ್ನಿಂದ ಅರಮನೆ ಮೈದಾನದ ಕಡೆ ಹೋಗೋ ಮಾರ್ಗದಲ್ಲಿ ಮರದ ಕೊಂಬೆ ಮುರಿದು ಬಿದ್ದಿದೆ. ಈ ವೇಳೆ ಯಾವುದೇ ವಾಹನ ಸಂಚಾರ ಇರಲಿಲ್ಲ, ಹೀಗಾಗಿ ಅನಾಹುತ ತಪ್ಪಿದೆ. ಯಲ್ಚೇನಹಳ್ಳಿ ಬಳಿ 3 ಮರಗಳು ಧರಾಶಾಹಿಯಾಗಿವೆ. ಮರ ಬಿದ್ದು ಮನೆ ಮುಂದೆ ನಿಲ್ಲಿಸಿದ ವಾಹನಗಳು ಜಖಂಗೊಂಡಿವೆ. 4 ಕಾರುಗಳಿಗೆ ಹಾನಿಯಾಗಿದೆ. ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಮಾಡಿದ್ದಾರೆ. ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಮಳೆಯಿಂದಾಗಿ ಭಾರೀ ಅವಾಂತರವೇ ಸೃಷ್ಟಿಯಾಯಿತು. ಬಾಣಸವಾಡಿ, ಕಲ್ಯಾಣ ನಗರದ ಹಲವೆಡೆ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಬಿರುಗಾಳಿ ಜೊತೆಗೆ ಆಲಿಕಲ್ಲು ಮಳೆ ಸುರಿದ ಪರಿಣಾಮ ಮನೆಯೊಂದರ ಮೇಲಿದ್ದ ಟೆರೇಸ್ ಗಾರ್ಡನ್ ಸಂಪೂರ್ಣವಾಗಿ ಚೆಲ್ಲಾಪಿಲ್ಲಿಯಾಗಿದೆ. ಕುಮಾರಸ್ವಾಮಿ ಲೇಔಟ್ ಬಳಿ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಮುಳುಗಿದ್ದ ರಸ್ತೆಯಲ್ಲಿ ಗುಂಡಿ ಕಾಣದೆ ಆಟೋ ಚಾಲಕ ಪರದಾಡಿದ. ಆಟೋ ಮುಂದಿನ ಚಕ್ರ ಗುಂಡಿಗೆ ಬಿದ್ದು ಒದ್ದಾಡಿದ್ದಾರೆ. ರಸ್ತೆ ತುಂಬೆಲ್ಲ ನೀರು ತುಂಬಿ ವಾಹನ ಸವಾರರು ಪರದಾಟ ನಡೆಸಿದ್ರು. ಇನ್ನು ಸಾಯಿ ಲೇಔಟ್ನ ಜನರಿಗೆ ಮತ್ತೆ ಜಲ ಸಂಕಷ್ಟ ಎದುರಾಗಿದೆ. ಸಣ್ಣ ಮಳೆಗೂ ನೀರು ರಸ್ತೆಯಲ್ಲಿ ನಿಲ್ತಾ ಇದೆ. ಪ್ರತಿ ವರ್ಷವೂ ಮಳೆ ಬಂದಾಗ ಸಾಯಿ ಲೇಔಟ್ ಜಲಾವೃತವಾಗಿ ಜನರು ಪರದಾಟ ನಡೆಸುತ್ತಾರೆ. ಎಚ್ಬಿಆರ್ ಲೇಔಟ್ನ 6ನೇ ಕ್ರಾಸ್ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಳಿತು. ಮಳೆಗೆ ನೀರು ನುಗ್ಗಿತು. ಎಚ್ಬಿಆರ್ ಲೇಔಟ್ನ 4ನೇ ಬ್ಲಾಕ್ನಲ್ಲಿ ಕೆಸರು ನೀರು ಮನೆಗಳಿಗೆ ನುಗ್ಗಿದೆ. ಇನ್ನು ರೇಸ್ ಕೋರ್ಸ್ ಬಳಿಯ ಮಾಧವ ನಗರದಲ್ಲಿ ಮರವೊಂದು ಬುಡ ಸಮೇತ ನೆಲಕ್ಕಪ್ಪಳಿಸಿದ್ದು ಭಾರೀ ದುರಂತ ಸ್ವಲ್ಪದರಲ್ಲೇ ತಪ್ಪಿದೆ. ಅಂಡರ್ಗ್ರೌಂಡ್ ಕೇಬಲ್ ಕಾಮಗಾರಿಯಿಂದ ಮರ ಬುಡ ಸಮೇತ ಉರುಳಿ ಬಿದ್ದಿದೆ. ರಾಜ್ಯದ ಹಲವು ಕಡೆ ಭಾರೀ ಮಳೆಯಾಗಿದ್ದು ನಿನ್ನೆ ಸಂಜೆ ಸುರಿದ ಮಳೆಗೆ ಹಲವು ಕಡೆ ಅವಾಂತರಗಳೇ ಸೃಷ್ಟಿಯಾದರೆ ಮಳೆಯಿಂದಾಗಿ ಅನೇಕ ಕಡೆಗಳಲ್ಲಿ ಸಾವಿನ ವರದಿಗಳೂ ಬಂದಿವೆ. 17 ಜಿಲ್ಲೆಗಳಲ್ಲಿ ಈ ಬಾರಿ ಮಳೆಯಾಗಲಿದೆ ಎಂದಿರುವ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಬೆಂಗಳೂರು ನಗರ, ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ತುಮಕೂರು, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಗುಡುಗು ಸಹಿತ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಬೆಂಗಳೂರಿನಲ್ಲೂ ಭಾರೀ ಮಳೆಯಾಗಿತ್ತು. ಗಾಳಿ ಮಳೆಯಿಂದಾಗಿ ಹಲವೆಡೆ ಮರಗಳು ಧರೆಗುರುಳಿವೆ. ಮಲ್ಲೇಶ್ವರಂನಲ್ಲಿರುವ ಪಿಯು ಬೋರ್ಡ್ ಬಳಿ ಗಾಳಿ ಮಳೆಗೆ ಏಕಾಏಕಿ ಮರ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಹಾನಿಯಾಗಿಲ್ಲ. ಇನ್ನು ಮಾರತಹಳ್ಳಿಯಿಂದ ಕುಂದಲಹಳ್ಳಿಗೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ವಾಹನ ಸವಾರರು ಪರದಾಟ ನಡೆಸಿದ್ರು. ಚಿತ್ರದುರ್ಗ ಜಿಲ್ಲೆಯ ತಾಳಿಕಟ್ಟೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಬಾರಿ ಗೋಲ್ಮಾಲ್ ನಡೆದಿದ್ದು ಸೂಕ್ತ ತನಿಖೆ ನಡೆಸಬೇಕು ಅಂತ ಜಿಲ್ಲಾ ಪಂಚಾಯತ್ ಸಿಇಒಗೆ ಗ್ರಾಮ ಪಂಚಾಯಿತಿ ಸದಸ್ಯರೇ ದೂರು ಕೊಟ್ಟಿದ್ದಾರೆ. ಪಂಚಾಯಿತಿಯಲ್ಲಿ ಕಳೆದ 8 ತಿಂಗಳಿಂದ ಸಾಮಾನ್ಯ ಸಭೆ ನಡೆಸಿಲ್ಲ. ಪಿಡಿಒ ನರಸಿಂಹಪ್ಪ ಹಾಗೆಯೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೇರಿ 15ನೇ ಹಣಕಾಸು ಯೋಜನೆಯ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ಪಂಚಾಯತ್ ಸದಸ್ಯರೇ ಆರೋಪಿಸಿದ್ದಾರೆ. ಸದ್ಯ ದೂರು ಪಡೆದು ಮನವಿಯನ್ನ ಆಲಿಸಿರೋ ಜಿಲ್ಲಾ ಪಂಚಾಯತ್ ಸಿಇಒ ಸೋಮಶೇಖರ್ ಕೂಡಲೇ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ನಮ್ಮ ಅಧ್ಯಕ್ಷರು ರೆಸ್ಪಾನ್ಸ್ ಮಾಡ್ತಿಲ್ಲ. ಸರಿಯಾಗಿ ನೀರಿನ ಪ್ರಾಬ್ಲಮ್ ಇದೆ ನಮ್ಮೂರಲ್ಲಿ. ಅದಕ್ಕೆ PDO ಅವರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ. ಸರಿಯಾಗಿ ಕೆಲಸ ಮಾಡೋಕ್ಕೂ ನಮ್ಗೆ ಅವಕಾಶ ಮಾಡಿಕೊಡ್ತಿಲ್ಲ. 8 ತಿಂಗಳು ಮೀಟಿಂಗ್ ಕರೆದಿಲ್ಲ. ಹಂಗಾಗಿ ಅದಕ್ಕೆ CS ಹತ್ರ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ ನಾವು. ಜಾಬ್ ಕಾರ್ಡ್ ಕೆಲಸ ಕೊಡ್ತಿಲ್ಲ. ಈಗ 2 ವರ್ಷಕ್ಕಿಂತಲೂ ಜಾಬ್ ಕಾರ್ಡ್ ಕೆಲಸನೇ ಮಾಡ್ತಾಯಿಲ್ಲ. ರಸ್ತೆ ಚರಂಡಿ ಕ್ಲೀನ್ ಮಾಡೋಕ್ಕೂ ಅವಕಾಶ ಮಾಡಿಕೊಡ್ತಿಲ್ಲ. ಅವರವರೇ ಏನೇನು ಕೆಲಸ ಮಾಡ್ಕೊಂತಿದ್ರೆ ಗೊತ್ತಿಲ್ಲ. ನಮ್ಮನ್ನಂತೂ 8 ತಿಂಗಳು ಮೀಟಿಂಗ್ ಕರೆದೇ ಇಲ್ಲ. ಇವ್ರ ಅಧ್ಯಕ್ಷ ಆದ್ಕಿಲಿಂದಲೂ ನಮ್ಮ ಮೀಟಿಂಗ್ ಕರೆದೇ ಇಲ್ಲ. ಬಸವರಾಜ್ ಅಂತ ಅವ್ರ ಅಧ್ಯಕ್ಷ ಆದ್ಕಿಲಿಂದಲೂ 8 ತಿಂಗಳು ಮೀಟಿಂಗ್ ಕರೆದೇ ಇಲ್ಲ. ಅವರೇ ಮಾಡ್ಕೊಂಡಿದ್ದಾರೆ. ಅದೇನು ಮಾಡ್ತಾಯಿದ್ರು ಅಂತ ಗೊತ್ತಾಗ್ತಿಲ್ಲ. ಇನ್ನು ಅದಕ್ಕೋಸ್ಕರ CS ಹತ್ರ ಕಂಪ್ಲೇಂಟ್ ನೀರಿನ ಪ್ರಾಬ್ಲಮ್ ಇದೆ. ಜನಗಳೆಲ್ಲ ಕೆಸರು ತೆಗ್ದಿಲ್ಲ, ರೋಡ್ ಕ್ಲೀನ್ ಇಲ್ಲ, ಚರಂಡಿ ಕೆಸರೆಲ್ಲ ತುಂಬ್ಕೊಂಡಿದೆ ಅಂತಂದು ಮನೆ ಹತ್ರ ಬಂದು ಜಗಳ ಮಾಡ್ತಿದ್ದಾರೆ. ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವ್ರು ಕುಡಿಯೋ ನೀರಿಂದು ಪೂರ್ತಿ ಸಮಸ್ಯೆನೇ ಆಗಿದೆ. ಬೋರಲ್ಲಿ ಹೊಡಿತಿಲ್ಲ. ಫುಲ್ ಪ್ರಾಬ್ಲಮ್ ಆಗಿದೆ ನೀರು.
ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕಳೆದ 10 ದಿನಗಳಲ್ಲಿ 502 ಕಾರುಗಳ ಟಿಂಟ್ ಗ್ಲಾಸ್ ಅಥವಾ ಸನ್ ಫೇಲ್ಸ್ ತೆಗೆಸಿರುವಂತಹ ಪೊಲೀಸರು 2.53 ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ. ವಿವಿಧ ಕಡೆಗಳಲ್ಲಿ ವಿಶೇಷ ಚೆಕ್ ಪೋಸ್ಟ್ಗಳನ್ನು ತೆರೆದು ವಾಹನಗಳ ತಪಾಸಣೆಯನ್ನು ಮಾಡಿದ್ದಾರೆ. ಮೇ 2 ರಿಂದ ಮೇ 11 ರವರೆಗೆ ಒಟ್ಟು 504 ಕಾರುಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಬೆಂಗಳೂರಿನ ಅರಮನೆ ಮುಖ್ಯ ರಸ್ತೆಯ ಮಹಾರಾಣಿ ಕಾಲೇಜು ಬಸ್ ನಿಲ್ದಾಣದ ಎದುರು ಈ ಘಟನೆ ನಡೆದಿದೆ. ಓವರ್ಟೇಕ್ ಮಾಡೋ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ನಡೆದಿದೆ. ಅದೃಷ್ಟವಶಾತ್ ಡ್ರೈವರ್ ಮೆಹಬೂಬ್ ಪಾಷಾ ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಸ್ಥಳಕ್ಕೆ ಹೈಗ್ರೌಂಡ್ಸ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಗೆ ಬ್ರೇಕ್ ಇಲ್ಲದಂತಾಗಿದೆ. ಚಿನ್ನದ ಗಣಿ ಬಿಜಿಎಂಎಲ್ ಸಂಸ್ಥೆಯ ಹಳೆಯ ಕಟ್ಟಡದಲ್ಲಿ ಗ್ಯಾಸ್ ಸಿಲಿಂಡರ್ ದಂಧೆ ನಡೆಸುತ್ತಿರುವುದು ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಸ್ಮಿತ್ ರಸ್ತೆಯಲ್ಲಿನ ಬಿಜಿಎಂಎಲ್ಗೆ ಸೇರಿದ ಹಳೆಯ ಡಿಎಂಎಸ್ ಕಚೇರಿಯಲ್ಲಿ ವಾಣಿಜ್ಯ ಮತ್ತು ನಾಗರಿಕ ಪೂರೈಕೆ ಮಾಡಲಾಗುವ ಸಿಲಿಂಡರ್ಗಳನ್ನು ಬಳಸಿಕೊಂಡು ಬೇರೆ ಸಿಲಿಂಡರ್ಗಳಿಗೆ ಗ್ಯಾಸ್ ಭರ್ತಿ ಮಾಡಲಾಗುತ್ತಿದೆ. ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿದಾಗ 218 ಸಿಲಿಂಡರ್ಗಳು ಸಿಕ್ಕಿದೆ. ಜೊತೆಗೆ ರೀಫಿಲ್ಲಿಂಗ್ಗೆ ಬಳಸ್ತಾ ಇದ್ದ 3 ಗ್ಯಾಸ್ ರೀಫಿಲ್ಲಿಂಗ್ ಯಂತ್ರ ಕೂಡ ಪತ್ತೆಯಾಗಿರುವಂಥದ್ದು. ಬೆಂಗಳೂರಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಶುಭಾಂಶು ಶುಕ್ಲಾ ಬಂಧಿತ ಆರೋಪಿ. ಮೇ 9 ರಂದು ತಡರಾತ್ರಿ ವೈಟ್ಫೀಲ್ಡ್ನ ಪ್ರಶಾಂತ್ ಪಿಜಿ ಬಳಿ ಪಾಕ್ ಪರ ಘೋಷಣೆ ಕೇಳಿ ಬಂದಿತ್ತು. ಪಾಕ್ ಘೋಷಣೆ ಕೇಳ್ತಾ ಇದ್ದಂತೆ ಸುತ್ತಮುತ್ತಲ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಪಿಜಿಯೊಂದರ ಬಾಲ್ಕನಿಗೆ ಬಂದ ಶುಭಾಂಶು ಶುಕ್ಲಾ ಅಲ್ಲೇ ಘೋಷಣೆ ಕೂಗಿದ್ದ. ಕೂಡಲೇ ಪಿಜಿಯ ಯುವಕರು ಪೊಲೀಸರಿಗೆ ಫೋನ್ ಮಾಡಿದ್ದಾರೆ. ಸದ್ಯ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ. ಉಪಲೋಕಾಯುಕ್ತ ಭೇಟಿ ವೇಳೆ ಗೈರಾಗಿದ್ದ ಪಿಡಿಒ ಅಮಾನತು ಮಾಡಲಾಗಿದೆ. ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮಂಜುನಾಥ್ ಅಮಾನತಾಗಿದ್ದಾರೆ. ಗ್ರಾಮಸ್ಥರ ಸಮಸ್ಯೆಗೆ ಪಿಡಿಒ ಸ್ಪಂದನೆ ನೀಡುತ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆ ಉಪಲೋಕಾಯುಕ್ತ ವೀರಪ್ಪ ಅವರು ಖುದ್ದು ಪಂಚಾಯತ್ಗೆ ಭೇಟಿ ಕೊಟ್ಟಿದ್ರು. ಉಪಲೋಕಾಯುಕ್ತ ಭೇಟಿಯ ಮಾಹಿತಿ ಇದ್ರೂ ಗೈರಾಗಿದ್ದ ಪಿಡಿಒ ನವೀನ್ರನ್ನ ಅಮಾನತು ಮಾಡಿ ಕೋಲಾರ ಜಿಲ್ಲಾ ಪಂಚಾಯಿತಿ ಸಿಇಒ ಆದೇಶ ಹೊರಡಿಸಿದ್ದಾರೆ. ಮಾವನ ವಿರೋಧದ ನಡುವೆಯೂ ಮಗಳನ್ನ ನವವಿವಾಹಿತ ಅಳಿಯ ಬಲವಂತವಾಗಿ ಕರೆದೊಯ್ದಿರೋ ಘಟನೆ ಹಾಸನದ ಅರೇಹಳ್ಳಿಯಲ್ಲಿ ನಡೆದಿದೆ. ಚನ್ನರಾಯಪಟ್ಟಣ ಮೂಲದ ಪತಿ ಪ್ರಜ್ವಲ್ ಜೀಲಾ ಫರ್ನಾಂಡಿಸ್ನ 2 ತಿಂಗಳ ಹಿಂದೆ ಮದುವೆಯಾಗಿದ್ದ. ಗಂಡ ಹೆಂಡತಿ ನಡುವೆ ಜಗಳ ಆಗಿ ಮಗಳು ಅಪ್ಪನ ಮನೆಗೆ ಹೋಗಿದ್ಲು. ಪತ್ನಿ ಜೈಲಾ ತಂದೆ ಜೊತೆ ಅರೇಹಳ್ಳಿಗೆ ಬಂದಿದ್ದಾಗ ಪ್ರಜ್ವಲ್ ಹಾಗೂ ಆತನ ಸ್ನೇಹಿತರು ಎತ್ತಾಕೊಂಡು ಹೋಗಿದ್ದಾರೆ. ಮಗಳನ್ನ ಕಳುಹಿಸೋದಕ್ಕೆ ತಂದೆ ಒಪ್ಪದಿದ್ರು. ಮಗಳನ್ನ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಕಾರಿನ ಮೇಲೆ ತಂದೆ ನೇತಾಡ್ತಾ ಇದ್ರೂ ಬಿಟ್ಟಿಲ್ಲ. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದ್ದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಇಡಿ ಸಮನ್ಸ್ ಜಾರಿ ಪ್ರಶ್ನಿಸಿ ಶಾಸಕ ವಿನಯ್ ಕುಲಕರ್ಣಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಸಲಾಯಿತು. ವಿನಯ್ ಕುಲಕರ್ಣಿ ಪರವಾಗಿ ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ಹಾಗೂ ಸಂದೇಶ್ ಚೌಟ ವಾದವನ್ನು ಮಂಡಿಸಿದ್ರು. ಇಡಿ ಪರವಾಗಿ ಎಎಸ್ಜಿ ಅರವಿಂದ್ ಕಾಮತ್ ಹಾಜರಾಗಿದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ಮೇ 15ಕ್ಕೆ ಮುಂದೂಡಿತು. ಚಿನ್ನ ಕಳ್ಳ ಸಾಗಾಣೆ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಬಂಧನವಾಗಿತ್ತು. ಇನ್ನು ನಟಿ ರನ್ಯಾ ರಾವ್ ವಿರುದ್ಧ ಕಾಫಿ ಫೋಸಾ ಕಾಯ್ದೆ ಜಾರಿ ಮಾಡಲಾಗಿದೆ. ರನ್ಯಾ ವಿರುದ್ಧ ಕಾಫಿ ಫೋಸಾ ಕಾಯ್ದೆ ಅನ್ವಯಿಸಿರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ರನ್ಯಾ ರಾವ್ ತಾಯಿ ರೋಹಿಣಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ವಿಚಾರಣೆ ನಡೆಸಿರೋ ನ್ಯಾಯಮೂರ್ತಿ ಸಂದೇಶ್ ರಾಮಚಂದ್ರ ಹುದ್ದಾರ್ ಅವರ ರಜಾಕಾಲೀನ ವಿಭಾಗೀಯ ಪೀಠ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ. ಸದ್ಯ ಜೂನ್ 3ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಚನ್ನಪಟ್ಟಣದಲ್ಲಿ ಕೈ ಮುಖಂಡರ ಮಧ್ಯೆ ಆಂತರಿಕ ಕಲಹ ಉಂಟಾಗಿದೆ. ಚನ್ನಪಟ್ಟಣದ ಕಾಂಗ್ರೆಸ್ ಮುಖಂಡೆ ಪವಿತ್ರ ರೆಡ್ಡಿ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನಗರದಲ್ಲಿ ಬ್ಯಾನರ್ ಹಾಕಿಸಿಕೊಂಡಿದ್ದರು. ಆದರೆ ನಗರಸಭೆಯ ಅಧ್ಯಕ್ಷ ಕಾಂಗ್ರೆಸ್ನ ಮುಖಂಡ ವಾಸಿಲ್ ಅಲಿ ಖಾನ್ ತಮ್ಮ ಫೋಟೋವನ್ನು ಹಾಕದ ಕಾರಣ ಬ್ಯಾನರ್ ತೆರವು ಮಾಡಬೇಕು ಅಂತ ಸಿಬ್ಬಂದಿಗೆ ತಾಕೀತನ್ನ ಮಾಡಿದ್ದಾರೆ. ಈ ಹಿನ್ನೆಲೆ ತಮ್ಮ ಬೆಂಬಲಿಗರ ಜೊತೆ ನಗರಸಭೆ ಕಚೇರಿ ಎದುರು ಪವಿತ್ರ ರೆಡ್ಡಿ ಪ್ರತಿಭಟನೆ ಮಾಡಿ ನಮ್ಮವರೇ ನಮಗೆ ಮುಳ್ಳು ಅಂತ ಕಿಡಿಕಾರಿದ್ದಾರೆ. ಧಾರವಾಡ ತೋಟಗಾರಿಕಾ ಇಲಾಖೆ ವತಿಯಿಂದ 3 ದಿನಗಳ ಕಾಲ ಮಾವು ಮೇಳವನ್ನು ಆಯೋಜನೆ ಮಾಡಲಾಗಿದ್ದು ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಉದ್ಘಾಟನೆ ಮಾಡಿದರು. ಮೇಳದಲ್ಲಿ 20ಕ್ಕೂ ಹೆಚ್ಚು ಮಳಿಗೆಗಳಿದ್ದು ಆಪೂಸ್, ಕಲ್ಮಿ, ಮಿಯಾಜಾಕಿ ಸೇರಿದಂತೆ ಹಲವು ಬಗೆಯ ಮಾವಿನ ತಳಿಗಳ ಹಣ್ಣುಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಪ್ರಮೋದ ಗಾಂವ್ಕರ್ ಅನ್ನುವರು ತಮ್ಮ ತೋಟದಲ್ಲಿ ಬೆಳೆದ ಮಿಯಾಜಾಕಿ ಮಾವು ಎಲ್ಲರ ಗಮನ ಸೆಳೆಯಿತು. ಈ ಮಿಯಾಜಾಕಿ ಮಾವು 1 ಕೆಜಿಗೆ 2.7 ಲಕ್ಷ ಬೆಲೆ ಇದ್ದು ಜನ ಅಚ್ಚರಿಗೊಂಡಿದ್ದಾರೆ. ಮಾವು ಮೇಳದಲ್ಲಿ ಒಂದು ಪ್ರದರ್ಶನ ಕೂಡ ಒಂದು ಸಣ್ಣ ಎಕ್ಸಿಬಿಷನ್ ಟೈಪಲ್ಲಿ ಇಟ್ಟಿದ್ದೀವಿ. ನಮ್ಮ ಜಿಲ್ಲೆನಲ್ಲಿನೇ ತುಂಬಾ ಒಂದು ಪ್ಯಾಷನ್ ಆಗಿ ತಗೊಂಡು ಮಾವು ಬೆಳೆಗಳನ್ನು ಬೆಳೆಯುವ
ಶ್ರೀ ಗಾಂವ್ಕರ್ ಅವರು ಕೂಡ ಇಲ್ಲಿ ನಮ್ಮ ಜೊತೆಗೆ ಬಂದಿದ್ದರು. ಅವರು ಒಂದು 100 ವೆರೈಟಿಯನ್ನು ಬೆಳೆದಿದ್ದಾರೆ, ಅವರ ಒಂದು ಹೊಲದಲ್ಲಿನೇ ಬೆಳೆದಿದ್ದಾರೆ. ಸೊ ಅದನ್ನು ಇವತ್ತು ಪ್ರದರ್ಶನ ಮಾಡಿದ್ವಿ. ಅದರಲ್ಲಿ ಸುವರ್ಣರೇಖಾ, ಮಿಯಾಜಾಕಿ ಮುಂತಾದ ತುಂಬ ಹೈ ಕ್ವಾಲಿಟಿ ಹಾಗೂ ಹೈ ಪ್ರೈಸ್ ಇರುವ ವೆರೈಟೀಸ್ಗಳನ್ನು ಅವರು ಬೆಳೆದಿದ್ದಾರೆ. ಇವರಿಗೆ ಹುಟ್ಟಿನಿಂದ ದೇಹದ ಅರ್ಧ ಭಾಗವೇ ಇಲ್ಲ, ಆದರೂ ಸ್ವಾವಲಂಬಿ ಬದುಕನ್ನು ನಡೆಸುತ್ತಿರುವ ಇವರಿಗೆ ನರೇಗಾ ಯೋಜನೆ ಆಸರೆಯಾಗಿದೆ. ಕುಷ್ಟಗಿ ತಾಲೂಕಿನ ಕಾಟಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡರಗಲ್ ಗ್ರಾಮದ ವಿಶೇಷಚೇತನ 27 ವರ್ಷದ ಫಕೀರಪ್ಪ ಮೇಟಿ ಹುಟ್ಟಿನಿಂದಲೂ ಅಂಗವೈಕಲ್ಯ ಇದ್ರೂ ಛಲ ಬಿಡದೆ ವಿಭಿನ್ನವಾಗಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಹುಬ್ಬಳ್ಳಿಯ ಕಿರೇಸೂರು ಗ್ರಾಮದಲ್ಲಿ ಶ್ರೀ ಪ್ರಭುಸ್ವಾಮಿ ರಥೋತ್ಸವ ಸಂಭ್ರಮದಿಂದ ನೆರವೇರಿದೆ. ಭಜನೆ, ಡೊಳ್ಳು ಕುಣಿತ ಇನ್ನಿತರೆ ಜನಪದ ಕಲಾವಾದ್ಯಗಳೊಂದಿಗೆ ವಿಜೃಂಭಣೆಯಿಂದ ರಥೋತ್ಸವ ಜರುಗಿತು. ಹುಬ್ಬಳ್ಳಿ, ಧಾರವಾಡ ಸುತ್ತಮುತ್ತಲಿನ ಗ್ರಾಮಸ್ಥರು ರಥೋತ್ಸವದಲ್ಲಿ ಪಾಲ್ಗೊಂಡು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಅನ್ನಸಂತರ್ಪಣೆ ಸೇರಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು.